ಏಜೆಂಟ್ಗಳನ್ನ ಮುಂದೆ ಕೂರಿಸಿಕೊಂಡು ಎಷ್ಟು ಕ್ಲೋಸ್ ಆಗಿ ಡೀಲ್ ಅನ್ನ ಕುದುರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಲ್ಲ. ಏಜೆಂಟ್ ಶಿವಕುಮಾರ್ ಮೂಲಕ ಅಧಿಕಾರಿ ಸೀಮಾ ಡೀಲಿಂಗ್ ಇಳಿದ್ಬಿಟ್ಟಿದ್ದಾರೆ. ಬ್ರೋಕರ್ ಮೂಲಕ ಲಂಚ ಕೇಳಿಸ್ತಾರೆ. ಎಸಿ ಸೀಮಾ ಕೆ ಮ್ಯಾಗ್ ಇಲಾಖೆಯ ಇನ್ಸ್ಪೆಕ್ಟರ್ ಅಂತ ಹೇಳಿಕೊಳ್ಳೋ ಶಿವಕುಮಾರ್ ಕಾನೂನು ಮತ್ತು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿ ಅಂತಾನೆ. ಲಂಚ ಪಡೆದ ಪ್ರಕರಣದಲ್ಲಿ 2019ರಲ್ಲಿ ಬಂಧನ ಆಗಿದ್ದ ಈತ ಶಿವಕುಮಾರ್ ಇಲಾಖೆಯ 20 ಏಜೆಂಟರನ್ನ ಬಂಧಿಸಿದ್ದ. ಎಸಿಬಿ ಪೊಲೀಸರು ಜೈಲಿಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲಿಯಲ್ಲ. ಏಜೆಂಟ್ ಶಿವಕುಮಾರ್ ಬ್ರೋಕರ್ ಮೂಲಕ ಲಂಚವನ್ನ ಪಡೆಯುವಂತಹ ಕೆಎಸ್ ಅಧಿಕಾರಿ ಸೀಮಾ ಯಾವ ರೀತಿಯಾಗಿ ಡೀಲನ್ನ ಕುದುರಿಸಿದ್ರು ಅನ್ನೋದನ್ನ ನೋಡಿದ್ವಿ. ಈ ಏಜೆಂಟ್ ಶಿವಕುಮಾರ್ ಹಿಂದೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಆದರೂ ಕೂಡ ಆತನಿಗೆ ಬುದ್ಧಿ ಬಂದಿಲ್ಲ. ಜೈಲಿಗೆ ಹೋಗಿ ಬಂದರೂ ಕೂಡ ಮತ್ತದೇ ವರಸೆಯನ್ನ ಆತ ಮುಂದುವರಿಸಿದ್ದಾನೆ. ಏಜೆಂಟ್ಗಳನ್ನ ಕೂರಿಸ್ಕೊಂಡು ಎಷ್ಟು ಸಲೀಸಾಗಿ ಮಾತಾಡ್ತಾರೆ. ಒಬ್ಬ ಎಸಿಯನ್ನ ಹೋಗಿ ಮೀಟ್ ಮಾಡೋದು, ಮಾತಾಡೋದು ಜನಸಾಮಾನ್ಯರಿಗೆ ಸಾಧ್ಯನಾ? ಏಜೆಂಟ್ಗಳು ರಾಜಾರೋಷವಾಗಿ ಹೋಗ್ತಾರೆ. ತಮಗೆ ಏನು ಬೇಕೋ ಅದನ್ನ ಕಚೇರಿಯಲ್ಲೇ ಅವರು ಯಾವ ರೀತಿಯಾಗಿ ಡೀಲ್ ಅನ್ನ ಕುದುರಿಸಿದ್ರು ಅನ್ನೋದನ್ನ ನೋಡೋಣ. ಫೀಸ್ ಬೇಕಾ? ಒಳ್ಳೆ ಗಂಟಲು ತೋರಿಸಿ ಹೋಗಿ ಮೇಡಮ್ ನಿಮ್ಗೆ ನೋಡಿ ಟೈಮ್ ಆಗಿ ಕಾಮನ್ ಆಗಿ ಏನ್ ಕೊಡ್ತಾರೆ ನಿಮ್ಮೊಂದು ವಿಶ್ವಾಸ ಜಾಸ್ತಿನೇ ಕೊಡ್ತಾರೆ. ಫೀಸ್ ಕೊಡ್ತಾರೆ ಮೇಡಮ್. ಫೀಸ್ ಬೇಕಾ? ಏನಕ್ಕೆ ಮೇಡಮ್? ಒಳ್ಳೆ ಗಂಟಲು ತೋರಿಸಿ ಹೋಗಿ ಮೇಡಮ್ ನಿಮ್ಗೆ ನೋಡಿ ಟೈಮ್ ಆಗಿ ಕಾಮನ್ ಆಗಿ ಏನ್ ಕೊಡ್ತಾರೆ ನಿಮ್ಮೊಂದು ವಿಶ್ವಾಸ ಜಾಸ್ತಿನೇ ಕೊಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.